ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಚಂದ್ರಗ್ರಹಣದ ಹಿನ್ನೆಲೆ ತಿಮ್ಮಪ್ಪನ ದೇವಸ್ಥಾನವೂ ಕೂಡ ಬಂದ್ ಆಗ್ತಾ ಇದೆ. ಸುಮಾರು 12 ಗಂಟೆಗಳ ಕಾಲ ತಿಮ್ಮಪ್ಪನ ದರ್ಶನ ಇರೋದಿಲ್ಲ. ನಾಳೆ ಮಧ್ಯಾಹ್ನ 3:30ರಿಂದ ಸೋಮವಾರದವರೆಗೆ ತಿಮ್ಮಪ್ಪನ ದರ್ಶನ ಇಲ್ಲ ಭಕ್ತರಿಗೆ. ಸೋಮವಾರ ಬೆಳಗಿನ ಜಾವ 3 ಗಂಟೆವರೆಗೂ ಕೂಡ ಬಂದಿರುತ್ತೆ. ಗ್ರಹಣ ಬಿಟ್ಟ ನಂತರ ಶುದ್ಧೀಕರಣ ಮಾಡ್ತಾರೆ. ಅದಾದ ಬಳಿಕ ತಿರುಪತಿ ತಿಮ್ಮಪ್ಪನ ಬಾಗಿಲನ್ನು ಮತ್ತೆ ಭಕ್ತಾದಿಗಳಿಗಾಗಿ ತೆರೆಯಲಾಗುತ್ತೆ. ಆದರೆ 12 ಗಂಟೆಗಳ ಕಾಲ ಗ್ರಹಣ ಆರಂಭ ಆಗೋದಕ್ಕೂ ಮುನ್ನ, ಗ್ರಹಣ ಸಂಭವಿಸುವ ಸಂದರ್ಭ, ಅದಾದ ಮೇಲೆ ಸ್ವಚ್ಛತಾ ಕಾರ್ಯ ನೆರವೇರಿಸಿ ಈ 12 ಗಂಟೆಗಳ ಅವಧಿಯಲ್ಲಿ ಭಕ್ತರಿಗೆ ತಿರುಪತಿ ತಿಮ್ಮಪ್ಪ ಕೂಡ ದರ್ಶನ ಕೊಡೋದಿಲ್ಲ. ತಿಮ್ಮಪ್ಪನನ್ನು ನೋಡಬೇಕು ಅಂತ ತಿರುಪತಿಗೆ ಹೋಗೋರು ಇದನ್ನು ಗಮನಿಸಬೇಕು. 12 ಗಂಟೆಗಳ ಕಾಲ ತಿಮ್ಮಪ್ಪನ ದರ್ಶನ ಕೂಡ ಇರೋದಿಲ್ಲ. ಸೋಮವಾರ ಬೆಳಗ್ಗಿನ ಜಾವ 3 ಗಂಟೆವರೆಗೂ ಕೂಡ ಅವಕಾಶ ಇರೋದಿಲ್ಲ. ಅದಾದಮೇಲೆ ಸ್ವಚ್ಛತಾ ಕಾರ್ಯ ಆರಂಭಿಸ್ತಾರೆ. ನಂತರ ಸೋಮವಾರ ಮುಂಜಾನೆ ನಂತರದಲ್ಲಷ್ಟೇ ತಿರುಪತಿಯಲ್ಲಿ ಭಕ್ತಾದಿಗಳಿಗೆ ತಿಮ್ಮಪ್ಪನ ದರ್ಶನಕ್ಕೆ ಅವಕಾಶ ಇರುತ್ತೆ. ಸೋಮವಾರ ಬೆಳಗ್ಗೆ 6 ಗಂಟೆ ನಂತರ ಮಾತ್ರ ತಿಮ್ಮಪ್ಪನ ದರ್ಶನ ಸಿಗೋದು. ಅಲ್ಲಿವರೆಗೂ ಕೂಡ ದರ್ಶನ ಇರೋದಿಲ್ಲ. ಇನ್ನುಳಿದ ಹಾಗೆ ಬೆಂಗಳೂರಿನ ಪ್ರಮುಖ ದೇವಾಲಯಗಳನ್ನು ನಾವು ಗಮನಿಸ್ತಾ ಇದ್ವಿ. ಗವಿಗಂಗಾಧರೇಶ್ವರನ ದೇವಾಲಯ ತೆರೆದಿರೋದಿಲ್ಲ, ಗಂಗಮ್ಮ ದೇವಿಯ ದೇವಾಲಯ ತೆರೆದಿರೋದಿಲ್ಲ, ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ತೆರೆದಿರೋದಿಲ್ಲ. ನಗರದ ಪ್ರಮುಖ ದೇವಸ್ಥಾನಗಳು ನಾಳೆ ಗ್ರಹಣ ಸಂಭವಿಸೋದಕ್ಕೂ ಕೆಲವು ಗಂಟೆಗಳ ಮುಂಚೆನೇ ದೇವಸ್ಥಾನದ ಬಾಗಿಲನ್ನು ಬಂದ್ ಮಾಡ್ತಾರೆ. ಅದಾದ ನಂತರ ಗ್ರಹಣ ಸಂಭವಿಸಿದ ಬಳಿಕ ದೇವಸ್ಥಾನವನ್ನು ಸ್ವಚ್ಛಗೊಳಿಸಿ ಅದಾದ ಮೇಲೆ ಸೋಮವಾರ 6 ಗಂಟೆ ನಂತರ ಸಹಜವಾಗಿ ಬೆಳಗ್ಗೆ ನಂತರದಲ್ಲಿ ಎಂದಿನ ಹಾಗೆ ಮತ್ತೆ ದೇವಾಲಯಗಳು ಓಪನ್ ಆಗುತ್ತೆ. ಅದಾದ ಮೇಲೆ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಇರುತ್ತೆ. ಇಡೀ ದೇವಸ್ಥಾನವನ್ನು ಸ್ವಚ್ಛಗೊಳಿಸುವಂಥದ್ದು ಪ್ರತೀತಿ. ಗ್ರಹಣಗಳು ಸಂಭವಿಸಿದಾಗ, ಗ್ರಹಣಗಳು ಹಿಡಿದಾಗ ಅದಾದ ಬಳಿಕ ದೇವಸ್ಥಾನ ಸ್ವಚ್ಛಗೊಳಿಸಿಯೇ ನಂತರ ಪೂಜೆ ಮಾಡೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.